ನಮಸ್ಕಾರ ಎಲ್ಲರಿಗೂ ಚಂದದ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ರಿ ನಾವು ನಮ್ಮ ಉತ್ತರ ಕರ್ನಾಟಕದ ಮೋಸ್ಟ್ ಸ್ಪೆಷಲ್ ಆಗಿರುವಂತಹ ಮೆಕ್ಕಿಕಾಯಿ ಉಪ್ಪಿನಕಾಯಿ ಹೆಂಗೆ ಮಾಡೋದು ಅಂತ ತೋರಿಸ್ತಿದ್ದೀವಿ. ಇಲ್ಲಿ ನೋಡ್ರಿ ನಾವು ಮಾರ್ಕೆಟಿಂದ ಮೆಕ್ಕಿಕಾಯಿನ ತೊಗೊಂಡು ಬಂದಿದ್ದೀವಿ. ಎಷ್ಟು ಚಂದ ಇದಾವೆ ನೋಡ್ರಿ. ಸೇಮ್ ನೋಡಕ್ಕೆ ಈಗ ಕಲ್ಲಂಗಡಿ ಹಣ್ಣು ಏನು ಇರ್ತೈತಿಲ್ಲ ಅದೇ ಥರ ಇರ್ತಾವೆ. ಖರೆ ಭಾಳ ಅಂದ್ರೆ ಭಾಳ ಚಿಕ್ಕ ಸೈಜ್ ಒಳಗೆ ಇರ್ತಾವೆ ಸಣ್ಣ. ನನಗಂತೂ ಈ ಉಪ್ಪಿನಕಾಯಿ ಅಂದ್ರೆ ಭಾಳ ಇಷ್ಟ. ಆದರೆ ಈ ಉಪ್ಪಿನಕಾಯಿ ಮಾಡಿಂದ ಭಾಳ ಆದ್ರೆ 4ರಿಂದ 5 ದಿನದ ಒಳಗಡೆನೆ ಇದನ್ನು ನಾವು ಖಾಲಿ ಮಾಡ್ಬೇಕ್ರಿ. ಇಲ್ಲಾಂದರೆ ಇದು ಜಲ್ದಿನೇ ಕೆಟ್ಟು ಹೋಗ್ತೈತಿ. ಬರ್ರಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಇವಾಗ ನೋಡ್ರಿ ಮೆಕ್ಕಿಕಾಯಿನ ನಾನು ನೀಟಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಈ ಥರ ಉದ್ದನೂ ಕಟ್ ಮಾಡ್ಬೋದು, ಇಲ್ಲ ಚೆಂದಾಗಿ ಚೌಕಾಗಿ ಕಟ್ ಮಾಡ್ಬೋದು, ನಡಿತೈತಿ. ಈ ಉಪ್ಪಿನಕಾಯಿ ರೆಡಿ ಆಗಕ್ಕೆ ನೋಡ್ರಿ ಭಾಳ ಅಂದ್ರೆ ಭಾಳ ಏನು ಇಂಗ್ರೀಡಿಯೆಂಟ್ ಬೇಕಾಗಿಲ್ಲ, ಭಾಳ ಆದ್ರೆ ಕಡಿಮೆ ಇಂಗ್ರೀಡಿಯೆಂಟ್ ಒಳಗೆ ಮಾಡ್ಬೋದು. ಇವಾಗ ನೋಡ್ರಿ ನಾನು ಇಲ್ಲಿ ಒಂದು 2 ಚಮಚದಷ್ಟು ಉಪ್ಪು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕೋಣ. ನಂತರ ಇದಕ್ಕೆ ಒಂದು ಸ್ವಲ್ಪ ನಾವು ಅರಿಶಿನವನ್ನು ಹಾಕೊಂಡು ಮಸ್ತಾಗಿ ಕಲರ್ ಬರಲಿ ಅಂತೇಳಿ. ಇವಾಗ ನೋಡ್ರಿ ಇದಕ್ಕೆ ನಾವು ಒಂದು ಸ್ವಲ್ಪ ಜೀರಿಗೆನ ಚೆಂದಾಗೆ ಕಲಿ ಒಳಗೆ ಹಾಕಿ ಕುಟ್ಟೋನಂತ ಪುಡಿ ಮಾಡಿದಂಥ ಜೀರಿಗೆನ 1 ಚಮಚದಷ್ಟು ನಾವು ಇದಕ್ಕೆ ಹಾಕಿ ಆಮೇಲೆ ನೋಡ್ರಿ ಇದಕ್ಕೆ ನಾವು ಒಂದು ಸ್ವಲ್ಪ ಒಗ್ಗರಣೆನ ಕೊಡಬೇಕಾಗ್ತದೆ. ಒಗ್ಗರಣೆ ಅಂದರೆ ಇದನ್ನ ಏನು ಹಾಕೋದಿಲ್ಲ, ಜಸ್ಟ್ ನಾವು ಎಣ್ಣೆನ ಕಾಶಿ ಅದಕ್ಕೊಂಚೂರು ನಾವು ಹಿಂಗನ್ನು ಹಾಕಿ ಆಮೇಲೆ ಇಲ್ಲೇನು ಮಿಕ್ಸ್ ಮಾಡಿರ್ತೀವಲ್ಲ ಇದ್ರ ಮೇಲೆ ಹಾಕಿದ್ರೆ ಇದು ಒಗ್ಗರಣೆ ಪ್ರಾಪರಾಗಿ ಮುಗಿತೈತಿ. ಬರ್ರಿ ಈಗ ಒಗ್ಗರಣೆನ ಹಾಕೋಣಂತ. ಇವಾಗ ನೋಡ್ರಿ ನಾ ಇಲ್ಲಿ 1-2 ಚಮಚದಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಕಾದ ತಕ್ಷಣ ಇದಕ್ಕೆ ನಾವು ಒಂದಿಷ್ಟು ಹಿಂಗನ್ನು ಹಾಕೋಣಂತ. ಹಿಂಗೆ ಹಾಕೋದ್ರಿಂದ ಭಾಳ ಮಸ್ತ್ ಟೇಸ್ಟ್ ಆಗ್ತೈತಿ ರೀ, ಸ್ಮೆಲ್ನು ಭಾಳ ಚಂದ ಬರ್ತೈತಿ. ಆಮೇಲೆ ಇಲ್ಲಿರುವಂಥ ಮೆಕ್ಕಿಕಾಯಿ ಹೋಳೇನಿರ್ತಾವಲ್ಲ ಇವು ಖಡಕ್ಕಾಗಿ ಆಗ್ತಾವೆ. ಅದ್ರ ಸಲುವಾಗಿ ನಾವು ಈಗ ಕಾಯ್ದಿಟ್ಟಂಥ ಎಣ್ಣೆ ಮತ್ತು ಹಿಂಗನ್ನು ಈಗ ಏನು ಮಿಕ್ಸ್ ಮಾಡಿದ್ದೇವಲ್ಲ ಆ ಮೆಕ್ಕಿಕಾಯಿ ಮ್ಯಾಗ ಹಾಕೋಣಂತ್ರಿ. ಸ್ವಲ್ಪ 1-2 ನಿಮಿಷ ಬಿಡೋಣಂತ. ಎಣ್ಣೆ ಆರಿದ ತಕ್ಷಣ ನಾವು ಇದನ್ನು ಪ್ರಾಪರಾಗಿ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಇವಾಗ ನೋಡ್ರಿ ಮಿಕ್ಸ್ ಮಾಡಿಂದ ಆಯ್ತು ರೀ, ಇದು ರೆಡಿ ಆಗಿಬಿಡ್ತು ಉಪ್ಪಿನಕಾಯಿ. ಭಾಳ ಏನು ಜಾಸ್ತಿ ಮಾಡುವಂಥ ಪ್ರೊಸೆಸ್ ಏನಿಲ್ಲ. ದಿಢೀರನೇ ಮಸ್ತಾಗಿ ಟೇಸ್ಟಿಯಾಗಿರುವಂಥ ಉಪ್ಪಿನಕಾಯಿನ ನಾವು ತಯಾರು ಮಾಡ್ಬೋದು. ಆದರೆ ಇದನ್ನು 4ರಿಂದ 5 ದಿನದೊಳಗೆ ಮಾತ್ರ ನಾವು ತಿನ್ನಬೇಕು, ಆವಾಗ ಖಾಲಿ ಮಾಡಬೇಕು. ಸೊ ಇವಾಗ ನೋಡ್ರಿ ರೆಡಿ ಆದಂಥ ಉಪ್ಪಿನಕಾಯಿನ ನಾವೊಂದು ಗಾಜಿನ ಡಬ್ಬಿ ಒಳಗೆ ಹಾಕಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಮ್ಮ ಚಂದದ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.